ಇದರ ವಿನ್ನರ್ ಆದ ಮಣಿಕಂಠ ಕುಂದಾಪುರ ಅಂದಿತ್ತು. ಅವ್ರು ಒಂದು ಮೆಸೇಜ್ ಒಂದು ಹಾಕಿ, ಹಾಯ್ ನಮಸ್ಕಾರ, ಮಾತಾಡೋರಿಗೆ ಸ್ವಾಗತ. ಎಷ್ಟೋ ದಿನ ಕೂಡ ಈಗ ಬರ್ತಿದ್ದೆ, ಈಗ ಒಂದು ಕಾಮೆಂಟ್ ಬಂದಿದ್ದೀರಿ. ರಿಪ್ಲೈ ಮಾಡೋ ಅಂದರೆ ಮನ್ಸಾಯಿಲ್ಲಪ್ಪ. ಎಂತಕ್ಕಂದರೆ ವಿಡಿಯೋ ಮಾಡೋದಿಲ್ಲಲ್ಲ, ರಿಪ್ಲೈ ಮಾಡೋಕ್ಕೂ ಎಂತಕ್ಕೂ ಹಾಕೋದಿಲ್ಲ, ಅದಕ್ಕೆ ಹಾಕೋದಿಲ್ಲ. ಅಂದರೆ ದೋಣಿಗೆ ಅದು ಮೀನಿಲ್ಲ ಆಯ್ತಾ. ನಿನ್ನೆ ಹೋಗಿತ್ತು ನಾವು ವೀಡಿಯೋ ಮಾಡಿ ಸ್ವಲ್ಪ ಚೂರು ಅದು. ಮತ್ತು ಎಂಥದ್ದು ಮೀನಿಲ್ಲ, ಬರೀ 300 ರೂಪಾಯಿ ಎಷ್ಟು ಹಾಕ್ತೀವಿ. ಅದಕ್ಕೆ ಮತ್ತದು ಮಾಡೋಕ್ಕೆ ಅದು ಕಾರಿಗೆ ಹೋಗಿ ಹಾಕೋದೆ, ಇವತ್ತು ಯಾರಿಗೂ ಹೋಗಿ ಹಾಕೋ ನಿಂತ್ಕೊಂಡಿದೆ. ಮತ್ತು ಹಾಗೆ ಅದು ಒಂದು ಏಜ್ ಗೆಸ್ ಮಾಡಿ ಒಂದು ಹೇಳಿದೆ. ಅದು ಒಂದು 3 ಜನ ಸರಿ ಹೇಳಿರ. ಅದೀಗ 3 ಜನ ಸರಿ ಹೇಳೋದು. ಅದಕ್ಕೆ ಚೀಟಿ ಆಡಿಸಿ ಒಬ್ಬರಿಗೆ ಕೊಡೋಕೆ 1 kg ಕೊಡೋಕೆ ಅದು ಕೊಡ್ಕೊಂಡ್ರೆ ಇನ್ನೂ ಆಗಲಿಲ್ಲ, ವೀಡಿಯೋ ಮಾಡೋಕ್ಕೆ ಇಲ್ಲ. ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡ್ತೀನಿ. ತೋರಿಸ್ಕೊಳ್ಳಿ ಎಲ್ಲ ಚಂದ್ರ ಅಂಬ. ಇವತ್ತು ಎಷ್ಟು ಮೀನು ಸಿಗುತ್ತೊಂದು ಬ್ಯಾನ್ ಇನ್ನೇ ಎಲ್ಲ ಎಂತಿಲ್ಲ. ಕಾಲು ಕಿಲ್ದಲ್ಲ 600 ರೂಪಾಯಿ. ಮನೆ ಹತ್ರ ಮಾರೋದಕ್ಕೆ 600. ಬೇರೆ ಬದಿಲ್ಲ ಕೊಟ್ಟರೆ 300 ರೂಪಾಯಿ ಆತಿತ್ತು. ಜರಿ ಲೈಕ್ ಕಡ್ರಿ ಈಗ, ಇಲ್ಲ ಬಾ ಎಲ್ಲ ಚಳಿ ಆಗ್ತಿತ್ತು. ಎಲ್ಲ ಒಂದೊಂದು ಪ್ಯಾಂಟ್ ಹಾಕೊಂಡೆ, ನಾವು ಮಾತ್ರ ಪ್ಯಾಂಟ್ ಹಾಕೊಂಡಿಲ್ಲ. ನಮ್ದು ಕಣಿ ಇದೇ ಥರ ಕಲರ್ ಆಗ್ತಿರುತ್ತೆ, ಕೇಸರು ತಾಯಿ. ಇದಕ್ಕೆ ಅಂದಿಲ್ಲ ಶಿಸ್ತಿ ಯಾವುದು. ಮಳೆ ಬಂದರು ಇದೇ ರೈನ್ ಕೋಟ್, ಕೇಸರಿ ಹಾಕುದಾರೆ ಇದೇ ರೈನ್ ಕೋಟ್. ಎಲ್ಲದಕ್ಕೂ ಒಂದೇ 150 ರೂಪಾಯಿ ರೈನ್ ಕೋಟ್. ರೈನ್ ಕೋಟ್ ಅಂತಿಲ್ಲ, ಜರಿ ಅಂತಾರೆ ಅಲ್ಲ. ಇದು ಎಷ್ಟು ರೂಪಾಯಿ ಇದೆ? ಫಸ್ಟ್ 100 ರೂಪಾಯಿಗೆ ಇದ್ದಿದ್ದ. ಫಸ್ಟ್ 100 ರೂಪಾಯಿಗೆ ಇತ್ತು, 50 ರೂಪಾಯಿಗೆ ಇದ್ದ, 80 ರೂಪಾಯಿ ಮಾರ. 80 ರೂಪಾಯಿಗೆ ಇತ್ತು, 100 ರೂಪಾಯಿಗೆ ಆಯ್ತು, 150ಕ್ಕೆ ಆಯ್ತು. ಇದೇ ಥರದ್ದು ಈಗ 300 ರೂಪಾಯಿಗೆ 200 ರೂಪಾಯಿಗೆಲ್ಲ ಇತ್ತು. 250 ಅದರ ಪ್ಯಾಂಟ್ ಹೊಲಿತ್ತು ಅಲ್ಲಪ್ಪ. ಈ ಕಡೆ ಇದು ಒಳ್ಳೆ ನಮ್ದು ಇಡೀ ನಾನು ತೋರಿಸ್ತೆ ಕಣಿ, ನಾನು ಹ್ಯಾಂಗೆ ಆಗಿರುತ್ತೆ ಇಡೀ. ಆಮೇಲೆ ಇಲ್ಲಿಂದ ಇಲ್ಲಿದಂಗೆ ಇಡೀ ಪ್ಯಾಂಟ್ ಫುಲ್ಲ ಕೊಳಿಯೇ ಹಾಂ ಸರ್ ಆಯ್ತು. ಸುಮಾರು ಅರ್ಧ ಬೀಡಾರ್ ಕೂಳೆ. ಈಗ ಗೋಂಡ್ಲು ಸಾಕು ಸರ್, ಗೋಂಡ್ಲು ಬರೀ ಗೋಂಡ್ಲ ಗೋಂಡ್ಲು ತುರ್ಪಿತ್ತೆ ಅಂತ ನಾನು ಕ್ಯಾನ್ ಬರ್ತೀವಿ. ಒಂದು ಹಿಡಿತಾ ಅಡ್ಡಿಲ್ಲ. ಹಂಗೆ ತಪ್ಪು ಹಾಕಿಲ್ಲ, 1 ಪಾಯಿಂಟ್ ತೆಗೆದ್ರು ಅಡ್ಡಿಲ್ಲ. ಈ ನಾಮ ಗ್ಯಾಸ್ ಈ ಥರ ಇದು ಪಟ್ಟ ತೊಳ್ಕೊಂಡು ಪಟ್ಟು ಇವತ್ತು ಗೋಂಡ್ಲು ತೆಗಿತೀನಿ. ಗೋಂಡ್ಲು ಎಷ್ಟು ಗೋಂಡ್ಲು ಎಷ್ಟಿತ್ತು? ಗ್ರೂಪ್ ಹಾಕಿ ಮುನ್ನೋಕು ವಿಚಾರಕ್ಕೂ ಫೋನ್ 4 kg ಗೋಂಡ್ಲಿತ್ತು.
ಈಗಲ್ಲ ಇಷ್ಟೊಂದು ಮೀನಿತ್ತು ಯಾವಾಗ ಬಂಗಡಿ ಇಷ್ಟೇ ಬಂಗಡಿ ಎಂತ ಇಲ್ಲಿ ಅದಕ್ಕೆ ಯಾರಿಗೂ ಒಪ್ಪಿಗೆ ಮನ್ಸತ್ತಿಲ್ಲ ಇನ್ನು ಮತ್ತೆ ಹೋಗ್ಬೋದು ಇನ್ನು ನ್ಯೂಸ್ ಕೇಳಿ ಗಟ್ಟಿ ನ್ಯೂಸ್ ಇದ್ರೆ ಮಾತ್ರ ಹೋಗ್ಬೋದು ಇತ್ತಂಗೆ ಹೋಗ್ಬಿಡು ಈ ಮೀನೆಲ್ಲ ಹಾಕೊಂಡು ಜೈನಿಗೆ ಬೇಜಾರು ಇದು ಅಂತ ಮೀನು ಇಷ್ಟ ಮೀನಾಗಿದೆ ಓ ನಂಗೆ ಇದ್ರಿಗೆ ಇಷ್ಟ ಎಂತ ಮಾಡುವುದು ಏನು ಮಾಡುವುದು ಒಬ್ರಿಗೆ ಕೊಡೋ ಅಂದ್ರೆ ಮರ ಕೊಡೋ ಏಡಿದಕ್ಕೆ ಹಾಯ್ ನಮಸ್ಕಾರ ಮತ್ತೊಂದು ರೆಡಿಗೆ ಸ್ವಾಗತ ಸುಸ್ವಾಗತ ಮೊದಲು ಒಂದು 2 ದಿನ ಹೋಯ್ತು ಅದರ ಕೂಡ ಮತ್ತು ಹೋಳಿ ಬಂತು ಅಂದ್ಕೊಂಡು ಮತ್ತೆ 2 ದಿನ ರಜೆ ಇತ್ತು ನಿನ್ನೆ ಹೋಳಿ ಆಡಿ ಸುಸ್ತಾಯ್ತು ಈಗ ಮತ್ತೆ ನಾವು ಹೋಯ್ಕೆ ಈಗ ಇವತ್ತಿಂದ ಎಂತ ಸಿಕ್ಕತ್ತ ಕಾಮ ಇವತ್ತಿಂದ ಅವರು ಡೈಲಿ ಹಾಕ್ತಾನೆ ಕಮ್ಮದು ಯಾರು ಎಂತ ಮಾಡೋದು ಗೊತ್ತಾ ಅಲ್ಲಿ ವಾರಗಳು ಮೀನೇ ಸಿಕ್ಕುದಿಲ್ಲ ಅದ್ರಾಗೂ ನಾವು ಏಜ್ ಗೆಸ್ ಮಾಡಿದ್ರೆ ಕೊಡ್ತೇನೆ ಅದು ಫ್ರೆಶ್ ಕೊಡ್ಕೊಂಡು ಎನ್ಸ್ಕೊಂಡಿದ್ದೆ ನಾನು ಅರೆ ಎಂತ ಮಾಡೋದು ಫ್ರೆಶ್ ಕೊಡೋದೇ ಸಿಕ್ಕೋದಿಲ್ಲ ಅಂತಿತ್ತು ಅದರ 3 ಜನ ಏನಕ್ಕೆ ಸಮ ಗೆಸ್ ಮಾಡಿರಪ್ಪ ಅವ್ರದ್ದು 3 ಜನದ ಹೆಸರು ಇಟ್ಟು ಚೀಟಿ ಹಾರಿಸಿ ಅದು ಯಾರು ಬತ್ಕೊಂಡು ಅವ್ರಿಗೆ ಇಲ್ಲಾಂದ್ರೆ ಅಂಗಡಿಯಿಂದ ತಂದು ಕೊಡ್ಕ ಅಂಗಡಿಯಿಂದ ಅದು ಫ್ರೆಶ್ ಇಪ್ಪುದಿಲ್ಲ ಅದಕ್ಕೋಸ್ಕರ ಕೊಡು ಮನ್ಸ ಇಲ್ಲ ಇಲ್ಲಾಂದ್ರೆ ಮೊನ್ನೆನೇ ಕೊಡ್ತಿದ್ದೆ ಆ ಥರ ನೋಡ್ದ ಸೊ ಅವ್ರಿಗೆ ಈ ಇದೇ ವಿಡಿಯೋದಾಗ ಅವ್ರದ್ದು ಹೆಸರಿಗೆ ಇದು ಮಾಡಿ ಹಾಕ್ತಿ ಕಾಣೆ ಅದ್ರಾಗ ಯಾರು ವಿನ್ನರ್ ಆಯ್ತು ಕಾಣೆ ಅವರೊಂದು ಮೆಸೇಜ್ ಮಾಡಿಡಿ ನಾನು ಅದು ಇನ್ಸ್ಟಾಗ್ರಾಮ್ಗೆ ಅಥವಾ ವಾಟ್ಸಪ್ಪಲ್ಲಿ ಲಿಂಕ್ ಕೊಟ್ಟಿರ್ತೆ ಅದ್ರಾಗೆ ಮೆಸೇಜ್ ಮಾಡಿಡಿ ಆಮೇಲೆ ಪಟ್ಟ ಎಲ್ಲ ಮೀನು ಸಿಕ್ಕರೆ ಅವ್ರಿಗೆ ಕೊಡೋಕತ್ತು ಅದಕ್ಕೋಸ್ಕರ ಮತ್ತು ಇವತ್ತು ಸಿಕ್ಕತ್ತ ಕಮ್ಮಿ ಇವತ್ತು ಕಾರಿಗೆ ಹೋಗು ಅಂತಿದ್ದಾರೆ ಮತ್ತು ಜಾಸ್ತಿ ದೂರ ಹೋಗ್ಬೇಡ ಅಂತಿದ್ದೀರ ಮೀನು ಅಲ್ಲೆಲ್ಲ ಇಲ್ಲಲ್ಲ ಅದಕ್ಕೋಸ್ಕರ ಕರಿಗೆಲ್ಲರೂ ಮೀನು ಇತ್ತಂದರೆ ಚಾನ್ಸ್ ಇತ್ತು ಮತ್ತು ಈಸಿ ಹತ್ತಿ ಹೇಳೋಕೆ ಇಲ್ಲ ಅಂದರೆ ಕೈ ರಟ್ಟಿ ಇತ್ತು ಎಲ್ಲ ಇಟ್ಟೋದೈತಿ ಇಲ್ಲೇ ಹಾರಿತ್ತು ಇಲ್ಲೇ ಹೊಡ್ಕೊಂಡು ಅಲ್ಲಿ ತನಕ ಹೋಗ್ಬೋದು ಕಾಮುದಿಲ್ಲ ಕರಿಗೆ ಅಂತ ಸಿಕ್ಕತ್ತ ಯಾರಿಗೆ ಅಂತ ಸಿಕ್ಕಲಿಲ್ಲ ಕರಿಗೆ ಅಂತ ಮೀನು ಸಿಕ್ಕರೆ ಚಾನ್ಸ್ ಒಳ್ಳೆ ಮೀನು ಸಿಕ್ಕ ಇವತ್ತಾದರೂ ಅಂತ ಹೇಳಿ ಎಲ್ಲ ಬದಿ ಮೀನು ಇಲ್ಲೇ ಅದೇ ಈಗ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಮೀನು ಸಿಕ್ಕರು ಒಳ್ಳೆ ರೇಟಿಗೆ ಹೋಗ್ತದೆ ಇಲ್ಲಿ ಬೇಲೆ ಬದಿಗೆ ಹೊಡಿತು ಎಣ್ಣೆ ಕಟ್ತಾರೆ ರೋಡಿ ಇದೇ ಇಷ್ಟೇ ದೂರ ಬಂತು ಜಾಸ್ತಿ ದೂರ ಬಂತು ಆದ್ರೆ ಇವತ್ತು ಮೀನು ಅಷ್ಟಿಲ್ಲ ಎಂತಂದರೆ ಯಾರಿಗೆ ಐತೆ ಇನ್ನು ಬಂದರೆ ಒಳ್ಳೆ ಎಣ್ಣೆ ಖರ್ಚು ಒಂದು ಉಳಿದೈತೆ ಅದೊಂದು ಮೀನು ಸಿಕ್ಕ ಅದನ್ನು ಮುಚ್ಚು ಅದಕ್ಕೂ ಚೊಂದಿ ಮಾಡಿದ್ರೆ ಅದು ಸೋಡಿ ಗಿಡ್ಡೆಲ್ಲ ಕಟ್ ಮಾಡಿ ಅದು ಕೆಲವೆಲ್ಲ ದೊಡ್ಡ ಬಂದಿ ಅದು ದೊಡ್ಡ ಬಂಗಡಿ ಒಳ್ಳೆ ಒಳ್ಳೆ ರೇಟಿಗೆ ಹೋಗ್ತೀವಿ ಇದೀಗ ಸೂಪರ್ ಮ್ಯಾನ್ ಹೋಗ್ಬಿಡ್ತೇವೆ ಹೊತ್ತಕ್ಕೆ ಎಷ್ಟು 6,000 ಬರುತ್ತೆ ಈಗ ಅದು ಜಾರಿಗೆ ಅಂತಾರ ರೆಡಿ ಶಾಣದೈತಿ ಜಾಗ ಮಾಡೋಕ್ಕಿಲ್ಲ ಕೈ ಜಲ್ಲೆ ಈಗ ಚೀಟಿ ಆಡ್ಸೋ ಯಾರಿಗೆಲ್ಲ ಬಂದಂದರೆ ಇಲ್ಲಿ ಬತ್ಕಣಿ ಅದು 3 ಜನ ಏನೋ ಕರೆಕ್ಟ್ ಗೆಸ್ ಮಾಡಿ ಅವನಿಗೆ 28 ವರ್ಷನ 28 ವರ್ಷ 5 ತಿಂಗಳು ಎಷ್ಟು ಆಯ್ತು ಅವನಿಗಿಂತ ನಾನು ಎಷ್ಟು 1 ವರ್ಷ ಎಷ್ಟು ಸಣ್ಣ ನಂಗೆ 26 ಹಂಗೆ ಈ ಮೇ ಬಂದರೆ 27 ಫುಲ್ ಕಂಪ್ಲೀಟ್ ಆಗ್ತದೆ ಅದಕ್ಕೋಸ್ಕರ ಕಾಂಬ 3 ಜನರ ಯಾರದು ಲಕ್ಕಿ ಅಂತ ಇದು 3 ಜನರ ಹೆಸರು ಇದೆ ಇದ್ರಾಗ ಯಾರಿಗೆ ಬತ್ತಕ ಈಗ ಅವ ಇದ್ರಾಗೆ ಸೆಲೆಕ್ಟ್ ಮಾಡಿ
ಯಾರಿಗ ಕೊಡೆ ಹೊತ್ಕಂ ಕೊಡೆ ಓಹ್ ಮಣಿಕಂಠ ಅರವಿಂದ್ ಐ ಥಿಂಕ್ ಅವನೇ ಫಸ್ಟ್ ಕಮೆಂಟ್ ಮಾಡೋದು ವಿನ್ನರ್ ಈಸ್ ಮಣಿಕಂಠ್ ಕುಂದಾಪುರ ಅಂತ ಸಮಥಿಂಗ್ ಇದೆ. ಇದು ಫ್ರೆಶ್ ಸಿಗ್ದಲ್ಲಿ ಕೊಡುತ್ತೆ, ಇಲ್ಲಾಂದ್ರೆ ನೀವು ಹೇಳಿ ಇದು ಒಂದು ಮೆಸೇಜ್ ಮಾಡಿ ಇಡಿ ಅಕ್ಕ, ಅಷ್ಟೊತ್ತಿಗೆ ಕೊಡೋ ಸಿಗ್ದಲ್ಲಿ ನಿಮಗೆ ಪಾರ್ಸಲೇ ಮಾಡಿಬಿಡುತ್ತೆ ಅಲ್ವಾ. ಇದರ ವಿನ್ನರ್ ಆದ ಮಣಿಕಂಠ ಕುಂದಾಪುರ ಅಂದಿತ್ತು. ಅವ್ರು ಒಂದು ಮೆಸೇಜ್ ಒಂದು ಹಾಕಿ ಅಕ್ಕ, ನಾನು ಮೊನ್ನೆನೇ ಕಳಿಸಿದೆ ಅವರಿಗೆ ನಂಬರ್ ಕಳಿಸಿ ಇದು ಒಂದು ಮೆಸೇಜ್ ಮಾಡಿ ಅಂದ. ಅವ್ರದ್ದು ರಿಪ್ಲೈ ಬರಲಿಲ್ಲ, 2-3 ದಿನ ಆಯ್ತು ಇವೆಲ್ಲ ವೀಡಿಯೋ ಮಾಡಿ. ಇವತ್ತು 8ನೇ ತಾರೀಕು. ಇವತ್ತು ಈ ವಿಡಿಯೋದ ಕೆಳಗಲ್ದ ನಾನು ನಂಬರ್ ಹಾಕಿ ಇಡ್ತೀನಿ, ಅದ್ರಾಗ ಒಂದು ವಾಟ್ಸಪ್ ನಂಬರಿಗೆ ಒಂದು ಹಾಯ್ ಕಳಿಸಿ ನೀವೇ ಅಂತ ಕನ್ಫರ್ಮ್ ಮಾಡಿ. ಆಮೇಲೆ ನಿಮಗೆ ಅದು ಇಲ್ಲೇ ಬಂದು ತಗೋಪದೆ ಅಥವಾ ನಾನೇ ಬಂದು ಕೊಡೋದು ಅದು ನಿಮ್ಗೆ ಹೇಳ್ತೇನೆ. ಒಂದು ಮೆಸೇಜ್ ಮಾಡಿ ಅಕ್ಕ, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಮೊನ್ನೆಯಿಂದ ಕೊಡ್ಕೊಂಡು ಇನ್ನೂ ಆಯಿಲ್ಲ, ಅದಕ್ಕೋಸ್ಕರ. ಮತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.